ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 152 ಫೆಬ್ರವರಿ 20, 2021. ಜಾಣ ಪ್ರಶ್ನೆ. ಎಲ್ಲ ಗ್ರಹಗಳಲ್ಲಿಯೂ ಗುರುತ್ವಾಕರ್ಷಣೆ ಇದೆಯೇ? ಬಹುಶಃ ಈ ಪ್ರಶ್ನೆ ಒಂದಲ್ಲ ಒಂದು ಸಮಯದಲ್ಲಿ ನಮ್ಮೆಲ್ಲರ ಮನಸ್ಸಿನೊಳಗೆ ಹೊಕ್ಕು ಕಾಡಿದ್ದ ಭೂತ ಎನ್ನಬಹುದು. ನನಗೆ ಚೆನ್ನಾಗಿ ನೆನಪಿದೆ, ಭೂಮಿಗೆ ಗುರುತ್ವಾಕರ್ಷಣೆ ಇದೆ ಎಂದು ತಿಳಿಯುವುದಕ್ಕೂ ಮೊದಲು ಭೂಮಿ ಬುಗುರಿಯಂತೆ ತಿರುಗುತ್ತಿದೆ ಎಂದು ಕಲಿತಿದ್ದೆ. ಅಂದಿನಿಂದ ನನಗೆ ಅನುಮಾನ, ಭೂಮಿ ಗುಂಡಗಿದೆ, ಅದು ಬುಗುರಿಯಂತೆ ತಿರುಗುತ್ತಿದೆ ಎಂದಾದರೆ ಇನ್ನೊಂದು ಬದಿಗೆ ತಿರುಗಿದಾಗ ನಾನು ಕೆಳಗೆ ಬೀಳಬೇಕಲ್ಲ, ಹಾಗೆ ನಾನು ಬಿದ್ದು ಹೋಗಬಹುದೇ? ಭೂಮಿ ಎಷ್ಟು ವೇಗದಿಂದ ತಿರುಗುತ್ತಿದೆ, ಯಾವಾಗ ಕೆಳಗೆ ಬೀಳುತ್ತೇನೋ ಎಂದು ನನ್ನ ಅಪ್ಪನನ್ನ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿ ಕಾಡಿದ್ದೆ. ಇದಕ್ಕೆ ಉತ್ತರ ಹೇಗೆ ಹೇಳಬೇಕೋ ಗೊತ್ತಿಲ್ಲದೆ ಅಪ್ಪ ನನಗೆ ಕೆಲಸ ಇದೆ ಆಮೇಲೆ ಬಾ ಎಂದು ಕಳಿಸಿಬಿಟ್ಟಿದ್ದರು. ಈಗ ಚಳ್ಳಕೆರೆಯಿಂದ ಬಸವರಾಜು ಎಂಬುವರು ಈ ಪ್ರಶ್ನೆ ಕೇಳಿದಾಗ ನನಗೆ ಇದೆಲ್ಲವೂ ನೆನಪಾಯಿತು. ಭೂಮಿಗೆ ಗುರುತ್ವಾಕರ್ಷಣೆ ಇದೆ, ಆದ್ದರಿಂದ ಅದು ತನ್ನ ಮೇಲಿರುವ ಎಲ್ಲ ವಸ್ತುಗಳನ್ನು ಸೆಳೆದು ಹಿಡಿದುಕೊಳ್ಳುತ್ತದೆ ಎನ್ನುವುದು ಸತ್ಯ. ಹಾಗೆಯೇ ಎಲ್ಲ ಗ್ರಹಗಳಿಗೂ ಗುರುತ್ವಾಕರ್ಷಣೆ ಇದೆ, ಸೂರ್ಯನಿಗೂ ಇದೆ. ಈ ಕಲ್ಪನೆ ಹೇಗೆ ಬಂತು ಎನ್ನುವುದು ಮಾತ್ರ ಸ್ವಾರಸ್ಯಕರ. ಭೂಮಿಯಿಂದ ಆಚೆಗೆ ಹಾರಿ ಹೋಗುವುದು ಕಷ್ಟ ಎನ್ನುವ ವಿಶ್ವಾಸ ಈಗ ಎಲ್ಲರಿಗೂ ಇದೆಯಷ್ಟೇ. ಈ ವಿಶ್ವಾಸ ಬೆಳೆಯುವುದಕ್ಕೂ ಮುನ್ನ ಭೂಮಿ ತಿರುಗುತ್ತಿದೆ ಎನ್ನುವುದನ್ನು ಕೂಡ ಜನ ನಂಬುತ್ತಿರಲಿಲ್ಲ. ಭೂಮಿ ಇದ್ದಂತೆಯೇ ಇದೆ, ಸಪಾಟಾಗಿದೆ, ಅದರ ಸುತ್ತಲೂ ಬೇರೆ ಗ್ರಹ, ತಾರೆ, ಚಂದ್ರ, ಸೂರ್ಯ ಸುತ್ತುತ್ತಿವೆ ಎಂಬ ನಂಬಿಕೆ ಇತ್ತು. ನಿಕೋಲಾಸ್ ಕೋಪರ್ನಿಕಸ್, ಕೆಪ್ಲರ್ ಹಾಗೂ ಐಸಾಕ್ ನ್ಯೂಟನ್ನರಂತಹ ವಿಜ್ಞಾನಿಗಳು ಈ ನಂಬಿಕೆಯನ್ನು ದೂರ ಮಾಡಿದರು. ಕೋಪರ್ನಿಕಸ್ ಭೂಮಿಯು ಸುತ್ತುತ್ತಿದೆ ಸೂರ್ಯನ ಸುತ್ತ ಎಂದು ನಿರೂಪಿಸಿದ. ಹಾಗೆಯೇ ಇತರೆ ಗ್ರಹಗಳು ಕೂಡ ಸುತ್ತುತ್ತಿವೆ ಎಂದು ತೋರಿಸಿದ. ಅದು ಏಕೆ ಭೂಮಿ, ಸೂರ್ಯ, ಚಂದ್ರರೆಲ್ಲರೂ ಒಂದಿನ್ನೊಂದರ ಸುತ್ತಲೂ ಸುತ್ತುತ್ತಿವೆ ಎಂಬುದನ್ನು ವಿವರಿಸಿದ್ದು ಐಸಾಕ್ ನ್ಯೂಟನ್. ಈ ವಿವರಣೆಯನ್ನು ನೀಡುವಾಗಷ್ಟೇ ಆತ ಗುರುತ್ವಾಕರ್ಷಣೆ ಎನ್ನುವ ತತ್ವದ ಬಗ್ಗೆ ಹೇಳಿದ. ಇದಕ್ಕೂ ಭೂಮಿ, ಸೂರ್ಯ, ಚಂದ್ರ, ಗ್ರಹಗಳ ಚಲನೆಗಳಿಗೂ ಸಂಬಂಧ ಕಲ್ಪಿಸಿದ. ಇದು ವಿಜ್ಞಾನದ ಚರಿತ್ರೆ. ಹಾಗಿದ್ದರೆ ಗುರುತ್ವ ಎಂದರೇನು? ಈ ಪದದ ಅರ್ಥವನ್ನೇ ತೆಗೆದುಕೊಂಡರೆ ಭಾರ ಎಂದಾಗುತ್ತದೆ. ನ್ಯೂಟನ್ ಮೊದಲು ವಿವರಿಸಿದ ಗ್ರಾವಿಟಿ ಎನ್ನುವ ಪದದ ಅರ್ಥವೂ ಅಷ್ಟೇ. ಲ್ಯಾಟಿನ್ ಭಾಷೆಯಲ್ಲಿ ಅದು ಭಾರ ಎಂದೇ ಅರ್ಥ. ಅಂದರೆ ವಸ್ತುಗಳಿಗೆ ಭಾರ ಬರಲು ಇದು ಕಾರಣ ಎಂಬ ಅರ್ಥದಲ್ಲಿ ನ್ಯೂಟನ್ ಗ್ರಾವಿಟಿ ಎನ್ನುವ ಪದವನ್ನು ಬಳಸಿದ್ದ. ಅದೇ ಅರ್ಥದ ಸಂಸ್ಕೃತ ಪದವನ್ನು ಬಳಸಿ ನಾವು ಗುರುತ್ವ ಎನ್ನುತ್ತಿದ್ದೇವೆ. ಭಾರ ಎನ್ನುವುದು ವಸ್ತುವಿನ ಗುಣ, ಅಂದರೆ ಅದರಲ್ಲಿ ಇರುವ ಒಟ್ಟಾರೆ ವಸ್ತುವಿನ ಅಳತೆ ಎಂತಲೂ ಹೇಳಬಹುದು. ಎಲ್ಲ ವಸ್ತುವಿಗೂ 3 ಗುಣಗಳು ಸಾಮಾನ್ಯ. ಪ್ರತಿ ವಸ್ತುವಿಗೂ ಇರಲು ಒಂದಿಷ್ಟು ಜಾಗ ಬೇಕು. ಇದನ್ನು ಅವಕಾಶ ಅಥವಾ ಸ್ಪೇಸ್ ಎನ್ನುತ್ತೇವೆ. ಆ ವಸ್ತು ಇರುವ ಅವಕಾಶದಲ್ಲಿ ಬೇರೆ ಇನ್ನೇನೂ ಇರಲು ಸಾಧ್ಯವಿಲ್ಲ. ಎರಡನೆಯದಾಗಿ ವಸ್ತುವಿನಲ್ಲಿ ದ್ರವ್ಯ ಇರುತ್ತದೆ. ಈ ದ್ರವ್ಯದ ಸ್ವರೂಪ ಹೇಗೂ ಇರಬಹುದು. ಅದು ನೀರಾಗಿರಬಹುದು, ಗಟ್ಟಿಯಾಗಿರಬಹುದು, ಆವಿಯಂತೆ ಅನಿಲವಾಗಿ ಇರಬಹುದು. ಆ ಸ್ಥಿತಿ ಏನೇ ಇರಲಿ, ಒಟ್ಟಾರೆ ವಸ್ತುವಿನಲ್ಲಿ ದ್ರವ್ಯ ಇರುತ್ತದೆ. ಎಷ್ಟು ದ್ರವ್ಯ ಇರುತ್ತದೆ ಎನ್ನುವುದು ಆ ವಸ್ತುವಿನ ಭಾರವನ್ನು ತೀರ್ಮಾನಿಸುತ್ತದೆ. ಅಂದರೆ ಹೆಚ್ಚು ದ್ರವ್ಯ ಇರುವ ವಸ್ತು ಹೆಚ್ಚು ಭಾರವಾಗಿರುತ್ತದೆ, ಕಡಿಮೆ ದ್ರವ್ಯ ಇರುವ ವಸ್ತು ಕಡಿಮೆ ಭಾರವಾಗಿರುತ್ತದೆ. ಅಂದರೆ ದ್ರವ್ಯವೆಲ್ಲವೂ ಒಂದೇ ಸಮನಾಗಿ ಹರಡಿರುವ 2 ವಸ್ತುಗಳು ಇದ್ದರೆ ಅವುಗಳಲ್ಲಿ ದೊಡ್ಡದು ಹೆಚ್ಚು ಭಾರವಾಗಿಯೂ ಸಣ್ಣದು ಕಡಿಮೆ ಭಾರವಾಗಿಯೂ ಇರುತ್ತವೆ. ನ್ಯೂಟನ್ ಈ ಭಾರ ಎನ್ನುವುದನ್ನು ಒಂದು ಬಲ ಎಂದು ಗುರುತಿಸಿದ. ಅಂದರೆ ಯಾವುದೇ ವಸ್ತು ಚಲಿಸಬೇಕಾದರೂ ಬಲ ಬೇಕು. ಅದನ್ನು ಏನಾದರೂ ದೂಡಬೇಕು, ಇಲ್ಲವೇ ಏನಾದರೂ ಸೆಳೆಯಬೇಕು. ಆ ಭಾರಕ್ಕಿಂತ ಹೆಚ್ಚು ಬಲದಿಂದ ದೂಡಿದರೆ ಇಲ್ಲವೇ ಸೆಳೆದರಷ್ಟೇ ಆ ವಸ್ತು ಚಲಿಸುತ್ತದೆ ಎಂದು ನ್ಯೂಟನ್ ತರ್ಕಿಸಿದ. ಈ ತರ್ಕದ ಪ್ರಕಾರ
ಒಂದು ಚೆಂಡು ಭೂಮಿಯತ್ತ ಬೀಳುತ್ತಿದೆ ಎಂದರೆ ಭೂಮಿ ಅದನ್ನು ಸೆಳೆಯುತ್ತದೆ ಎಂದಾಗುತ್ತದೆ. ಅಂದರೆ ಭೂಮಿ ಅದನ್ನು ಸೆಳೆಯುವ ಬಲವನ್ನೇ ಗ್ರಾವಿಟಿ ಎಂದು ನ್ಯೂಟನ್ ಕರೆದ. ಚೆಂಡು ಭೂಮಿಗೆ ಬೀಳುವಾಗ ಕ್ಷಣ ಕ್ಷಣಕ್ಕೂ ಅದರ ವೇಗ ಹೆಚ್ಚುತ್ತಾ ಹೋಗುತ್ತದೆ. ಏಕೆಂದರೆ ಅದನ್ನು ಸೆಳೆಯುತ್ತಿರುವ ಭೂಮಿಗೆ ಚೆಂಡು ಹೆಚ್ಚೆಚ್ಚು ಹತ್ತಿರವಾಗುತ್ತಾ ಇರುತ್ತದೆ, ಹೆಚ್ಚು ಆಕರ್ಷಣೆಗೆ ಸಿಲುಕುತ್ತದೆ. ಅಯಸ್ಕಾಂತವು ಮೊಳೆಗಳನ್ನು ಸೆಳೆಯುವಾಗ ದೂರದಲ್ಲಿರುವ ಮೊಳೆ ನಿಧಾನವಾಗಿಯೂ ಹತ್ತಿರ ಬಂದ ಕೂಡಲೇ ಸಟಕ್ಕನೆ ಚಲಿಸುವುದನ್ನು ನಾವು ನೋಡಬಹುದು. ಭೂಮಿ ಮತ್ತು ಅದರ ಮೇಲಿರುವ ವಸ್ತುಗಳ ಸಂಬಂಧವೂ ಹೀಗೆಯೇ. ಆದ್ದರಿಂದ ವಸ್ತುಗಳು ನೆಲಕ್ಕೆ ಬೀಳುವಾಗ ಬದಲಾಗುವ ಅವುಗಳ ವೇಗ ಭೂಮಿಯ ಆಕರ್ಷಣೆಯ ಬಲ ಎಷ್ಟು ಎಂದು ಸೂಚಿಸುತ್ತದೆ. ಇದನ್ನು ಅಳೆದರೆ ಭೂಮಿಯ ಗುರುತ್ವಾಕರ್ಷಣೆಯ ಅಳತೆ ಸಿಗುತ್ತದೆ. ಇದನ್ನೇ ಈಗ ಗುರುತ್ವಾಕರ್ಷಣ ವೇಗೋತ್ಕರ್ಷ ಅಥವಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎನ್ನುತ್ತಾರೆ. ಇದನ್ನು ಜಿ ಎಂದು ಬರೆಯುತ್ತಾರೆ. 0g ಎಂದರೆ ಒಂದಿಷ್ಟು ಗುರುತ್ವಾಕರ್ಷಣೆ ಇಲ್ಲದ ಸ್ಥಳ ಎಂದರ್ಥ. ಭೂಮಿಯಲ್ಲಿ ಇದು 9.8 ಮೀಟರು ಪ್ರತಿ ಸೆಕೆಂಡಿನ ವರ್ಗಕ್ಕೆ ಎಂದು ಲೆಕ್ಕ ಹಾಕುತ್ತಾರೆ. ಅಂದರೆ ನೆಲಕ್ಕೆ ಬೀಳುತ್ತಿರುವ 1 ಕಿಲೋ ಭಾರದ ವಸ್ತುವಿನ ವೇಗ ಪ್ರತಿ ಸೆಕೆಂಡಿಗೂ 9.8 ಮೀಟರ್ನಷ್ಟು ಹೆಚ್ಚಾಗುತ್ತದೆ ಎಂದರ್ಥ. ನ್ಯೂಟನ್ನನ ಈ ತರ್ಕ ಸಣ್ಣ ದೊಡ್ಡದಾದ ಎಲ್ಲ ವಸ್ತುಗಳಿಗೂ ಅನ್ವಯಿಸುತ್ತದೆ. ಒಂದೇ ನಿಯಮ, ಆ ವಸ್ತುವಿನಲ್ಲಿ ದ್ರವ್ಯ ಇರಬೇಕು. ದ್ರವ್ಯ ಎಷ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ಅದರ ಗುರುತ್ವ ಬಲವೂ ಇರುತ್ತದೆ. ವಾಸ್ತವವಾಗಿ ಭೂಮಿಗೆ ಗುರುತ್ವ ಬಲ ಇರುವಂತೆಯೇ ನಮಗೂ ಕೂಡ ಇದೆ. ಆದರೆ ಅದು ಭೂಮಿಯದನ್ನ ಸರಿಗಟ್ಟಲಾಗದು. ಆದ್ದರಿಂದ ನಾವು ಭೂಮಿಯನ್ನು ಸೆಳೆಯುವುದಿಲ್ಲ. ಆದರೆ ಭೂಮಿಯಂತೆಯೇ ಬಲು ದೊಡ್ಡದಾದ ವಸ್ತುಗಳು, ಕಾಯಗಳ ಬಲವನ್ನು ನಾವು ಅನುಭವಿಸಬಹುದು. ಹಾಗಿದ್ದರೆ ಚಂದ್ರನು ನಮ್ಮನ್ನು ಆಕರ್ಷಿಸುತ್ತಿರಬೇಕಲ್ಲ? ಖಂಡಿತವಾಗಿಯೂ. ಆದರೆ ಆ ಬಲ ಇಲ್ಲಿ ಭೂಮಿಯ ಮೇಲೆ ನಮ್ಮ ಅನುಭವಕ್ಕೆ ನೇರವಾಗಿ ಬರುವುದಿಲ್ಲ. ಅದಕ್ಕೆ ಏನಿದ್ದರೂ ನಾವು ಚಂದ್ರನ ಮೇಲೆ ಅಥವಾ ಚಂದ್ರನ ಬಳಿಗೆ ಹೋಗಬೇಕು. ಏಕೆಂದರೆ ಈ ಬಲಗಳು, ಗುರುತ್ವ ಬಲ ದೂರ ಹೆಚ್ಚಿದಂತೆ ಹೆಚ್ಚೆಚ್ಚು ಕ್ಷೀಣವಾಗುತ್ತದೆ. ಉದಾಹರಣೆಗೆ ನೆಲದ ಮೇಲೆ ಭೂಮಿಯ ಆಕರ್ಷಣೆಯ ಬಲ 1000 ಎಂದಿಟ್ಟುಕೊಳ್ಳಿ. ಭೂಮಿಯಿಂದ 10 ಮೀಟರ್ ದೂರ ಹೋದಾಗ ಅದು 100 ಆಗಿ ಬಿಡುತ್ತದೆ. 100 ಕಿಲೋಮೀಟರ್ ದೂರಕ್ಕೆ ಹೋದಾಗ 1 ಎಂದಾಗಿ ಬಿಡುತ್ತದೆ. ಇನ್ನೂ 100 ಕಿಲೋಮೀಟರ್ ದೂರ ಹೋದರೆ 1/10 ಆಗಿಬಿಡುತ್ತದೆ. ಇದನ್ನು ಇನ್ವರ್ಸ್ ಸ್ಕ್ವೇರ್ ಲಾ ಎನ್ನುತ್ತಾರೆ. ಅಂದರೆ ವಸ್ತು ದೂರ ಹೋದಷ್ಟು ಅದರ ಮೇಲೆ ಭೂಮಿಯ ಪ್ರಭಾವ ದೂರದ ವರ್ಗದಷ್ಟು ಕಡಿಮೆ ಆಗುತ್ತದೆ. 10 ಪಟ್ಟು ದೂರ ಹೋದರೆ ಬಲ 100 ಪಟ್ಟು ಕಡಿಮೆ ಆಗುತ್ತದೆ. 100 ಪಟ್ಟು ದೂರ ಹೋದರೆ 10,000 ಪಟ್ಟು ಕಡಿಮೆ ಆಗುತ್ತದೆ. 1000 ಪಟ್ಟು ದೂರ ಹೋದರೆ 10 ಲಕ್ಷ ಪಟ್ಟು ಕಡಿಮೆ ಆಗುತ್ತದೆ. ಹೀಗೆ ಹೆಚ್ಚೆಚ್ಚು ದೂರ ಹೋದಂತೆಲ್ಲ ಹೆಚ್ಚೆಚ್ಚು ಬಲ ಕ್ಷೀಣಿಸುತ್ತದೆ. ಕೊನೆಗೆ ಒಂದು ಹಂತದಲ್ಲಿ ಅದು 0 ಎನ್ನುವಷ್ಟು ಆಗಿಬಿಡುತ್ತದೆ. ಆದ್ದರಿಂದಲೇ ಚಂದ್ರನ ಆಕರ್ಷಣೆ ನಮಗೆ ತೋರುವುದಿಲ್ಲ. ಏಕೆಂದರೆ ಚಂದ್ರ ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಆದರೆ ಭೂಮಿಗೆ ಚಂದ್ರನ ಆಕರ್ಷಣೆಯೂ ತೋರುತ್ತದೆ. ಏಕೆಂದರೆ ಭೂಮಿಯ ಹಾಗೂ ಚಂದ್ರನಲ್ಲಿರುವ ದ್ರವ್ಯ ನಮಗೆ ನಿಮಗೆ ಹೋಲಿಸಿದರೆ ಅಗಾಧ. ಚಂದ್ರನ ಗುರುತ್ವ ಭೂಮಿಯದರಷ್ಟು ಅಲ್ಲ. ಏಕೆಂದರೆ ಚಂದ್ರ ಭೂಮಿಗಿಂತ 6 ಪಟ್ಟು ಚಿಕ್ಕದು. ಹೀಗಾಗಿ ಅದರ ಮೇಲೆ ಇರುವ ಬಲ ಬಹಳ ಕಡಿಮೆ, ಕೇವಲ ಭೂಮಿಯದ್ದರ 0.17ರಷ್ಟು. ಇದೇ ರೀತಿಯಲ್ಲಿ ಎಲ್ಲ ಗ್ರಹಗಳಲ್ಲಿಯೂ ಗುರುತ್ವ ಬಲ ಇದೆ. ಎಲ್ಲದರಲ್ಲಿಯೂ ದ್ರವ್ಯ ಇದ್ದೇ ಇದೆ. ಆದರೆ ಈ ದ್ರವ್ಯದ ಪ್ರಮಾಣ ಹೆಚ್ಚು ಕಡಿಮೆ ಆಗುವುದರಿಂದ ಅದಕ್ಕೆ ತಕ್ಕಂತೆ ಆಯಾ ಗ್ರಹಗಳ ಗುರುತ್ವ ಬಲಗಳು ಬೇರೆ ಬೇರೆ ಆಗುತ್ತವೆ. ಉದಾಹರಣೆಗೆ ಬುಧ ಗ್ರಹದ ಗುರುತ್ವ ಶಕ್ತಿ ಭೂಮಿಯದ್ದರ 0.38ರಷ್ಟು. ಶುಕ್ರ ಗ್ರಹದ್ದು ಹೆಚ್ಚು ಕಡಿಮೆ ಭೂಮಿಯದರಷ್ಟೇ, ಅಂದರೆ 0.9g. ಗುರುಗ್ರಹ ಭೂಮಿಗಿಂತಲೂ ಬಲು ದೊಡ್ಡದಾಗಿರುವುದರಿಂದ ಅದರಲ್ಲಿ ಈ ಶಕ್ತಿ ಬಹಳ, ಅಂದರೆ ಭೂಮಿಯದ್ದರ 2.53ರಷ್ಟು. ಇದರ ಅರ್ಥ ಭೂಮಿಯ ಮೇಲೆ 1 ಕಿಲೋ ತೂಗುವ ವಸ್ತು ಚಂದ್ರನ ಮೇಲೆ ಕೇವಲ 170 ಗ್ರಾಂ, ಬುಧನ ಮೇಲೆ 380 ಗ್ರಾಂ, ಶುಕ್ರನ ಮೇಲೆ 900 ಗ್ರಾಂ ಹಾಗೂ ಗುರುಗ್ರಹದ ಮೇಲೆ 2.5 ಕಿಲೋಗ್ರಾಂ ತೂಗುತ್ತದೆ. ಇದನ್ನ ಹೀಗೂ ಹೇಳಬಹುದು: ಚಂದ್ರನ ಮೇಲೆ ಚೆಂಡು ಎಸೆಯುವುದು ಸುಲಭ, ಅದು ಬಲು ಎತ್ತರಕ್ಕೆ ಹಾರುತ್ತದೆ. ಅಂತೂ ನೀವು ಅದನ್ನು 1 ಕಿಲೋಮೀಟರ್ ಎತ್ತರಕ್ಕೆ ಎಸೆದಿರೆನ್ನಿ, ಅದೇ ಚೆಂಡನ್ನು ಗುರುಗ್ರಹದ ಮೇಲೆ ಎಸೆಯುವುದು ಕಷ್ಟ ಎನಿಸುತ್ತದೆ. ನೀವು ಚಂದ್ರನ ಮೇಲೆ ಚೆಂಡು ಎಸೆದಷ್ಟೇ ಪ್ರಯತ್ನ ಪಟ್ಟರೂ ಗುರುಗ್ರಹದ ಮೇಲೆ ಹೆಚ್ಚು ಎಂದರೆ 2 ಅಡಿ ಅಥವಾ 67 ಸೆಂಟಿಮೀಟರ್ ಎತ್ತರಕ್ಕಷ್ಟೇ ಎಸೆಯಬಹುದು. ಒಟ್ಟಾರೆ ಗುರುತ್ವ ಎಂದರೆ ಯಾವುದೇ ವಸ್ತುವಿನ ಗುಣ, ಅದರ ಬಲ ಎನ್ನಬಹುದು. ಅದರಲ್ಲಿ ಇರುವ ದ್ರವ್ಯಕ್ಕೆ ಅನುಗುಣವಾಗಿ ಈ ಬಲ ಇರುತ್ತದೆ. ದ್ರವ್ಯ ಕಡಿಮೆ ಇದ್ದಷ್ಟು ಬಲ ಕಡಿಮೆ, ಗುರುತ್ವ ಕಡಿಮೆ. ಹೆಚ್ಚು ಇದ್ದಷ್ಟು ಹೆಚ್ಚು. ಇರುವೆಗೂ ಆನೆಗೂ ಸಮವೇ ಎನ್ನುವ ಹಾಗೆ ಎನ್ನಿ.
ಇಂದಿನ ಜಾಣ ಪ್ರಶ್ನೆ. ರಚನೆ ಮತ್ತು ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.